ಸಭಾಧ್ಯಕ್ಷರೇ, ಪರ್ಯಾಲೋಚನೆ ಪ್ರಸ್ತಾವನೆ ಮಂಡಿಸಿ. 2024ನೇ ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಪರ್ಯಾಲೋಚನೆ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಜನರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸದಸ್ಯರು ವಿವರ ನೀಡುವುದು. ಅಧ್ಯಕ್ಷರೇ, ಈ ಅಮೆಂಡ್ಮೆಂಟ್ ಏನಿದೆ, ಸೆಕ್ಷನ್ 7A(2) ಆಫ್ ದ ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ ಆಕ್ಟ್ಗೆ ಏನು 1965 ಇರ್ತಕ್ಕಂಥ ಈ ಆಕ್ಟ್, ಇಲ್ಲಿ ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ 1965 in section 7A in the subsection 2 for the words 20 rupees, 40 rupees and 20 rupees, the words 50 rupees, 100 rupees and 50 rupees shall respectively be substituted ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ 50 ರೂಪಾಯಿ 20 ರೂಪಾಯಿ ಇರೋದನ್ನ 50 ರೂಪಾಯಿ ಆಗಬೇಕು, 40 ರೂಪಾಯಿ ಇರ್ತಕ್ಕಂಥ 100 ರೂಪಾಯಿ ಆಗಬೇಕು, 20 ರೂಪಾಯಿ ಇರ್ತಕ್ಕಂಥ 40 ರೂಪಾಯಿ ಆಗ್ಬೇಕಂತ ಹೇಳಿ ನಾವಿಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಇದು 5ನೇ ಅಮೆಂಡ್ಮೆಂಟ್ ಈ ಬಿಲ್ಗೆ ತರ್ತಕ್ಕಂಥದ್ದು. 69ನೇ ಇಸ್ವಿನಲ್ಲಿ 1 ರೂಪಾಯಿ ಒಂದು 1 ರೂಪಾಯಿ ಇರ್ತಕ್ಕಂಥದ್ದನ್ನ 94ನೇ ಇಸ್ವಿನಲ್ಲಿ 3, 6, 3 ಆಯ್ತು. ಇದು 3 ಎಂಪ್ಲಾಯಿ ಕೊಡ್ತಾನೆ, ಎಂಪ್ಲಾಯರು 6 ರೂಪಾಯಿ ಕೊಡ್ತಾನೆ, ಆಮೇಲೆ ರಾಜ್ಯ ಸರ್ಕಾರ 3 ರೂಪಾಯಿ ಕೊಡುತ್ತೆ. ಅಂದ್ರೆ 20 rupees, 40 rupees, 20 rupees ಅಂತ ಏನು ಹಳೆ ಬಿಲ್ಲಲ್ಲಿತ್ತು, 20 ರೂಪಾಯಿ ಎಂಪ್ಲಾಯಿ ಕೊಡ್ತಾನೆ, 40 ರೂಪಾಯಿ ಎಂಪ್ಲಾಯರ್ ಕೊಡ್ತಾನೆ, 20 ರೂಪಾಯಿ ಸ್ಟೇಟ್ ಗವರ್ಮೆಂಟ್ ಕೊಡುತ್ತೆ. ಅದೇ ರೀತಿಯಾದಂತಹ ಅಮೆಂಡ್ಮೆಂಟ್ ನಲ್ಲಿ 2011ನೇ ಇಸ್ವಿನಲ್ಲಿ 6 ರೂಪಾಯಿ ಇತ್ತು, 12, 6 ಇತ್ತು. 17ನೇ ಇಸ್ವಿನಲ್ಲಿ 20, 40, 20 ಆಯ್ತು. ಈ ಬಾರಿ ನಾವು 50 ಅಂದ್ರೆ ದಿ ಎಂಪ್ಲಾಯರ್ ವಿಲ್ ಪೇ 50 rupees, ಎಂಪ್ಲಾಯಿ ವಿಲ್ ಪ್ಲೇ ಅರೌಂಡ್ ಅಬೌಟ್ 100 rupees ಅಂಡ್ ಸ್ಟೇಟ್ ಗವರ್ಮೆಂಟ್ ವಿಲ್ ಪೇ 50 rupees ಅಂತ ಈ ಒಂದು ಬಿಲ್ ಕೇಳ್ತಾ ಇದೀವಿ. ಇದು ಯಾರು ESI ಹೋಲ್ಡರ್, PF ಹೋಲ್ಡರ್ ಇರ್ತಾರೆ, ಯಾವ ಇಂಡಸ್ಟ್ರಿಯಲ್ಲಿ 50ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇರ್ತಾರೆ, ಯಾರಿಗೂ ಆರ್ಗನೈಸ್ ಸೆಕ್ಟರ್ ನಲ್ಲಿ ವರ್ಕರ್ಸ್ ಇರ್ತಾರೆ, ನಮ್ಮಲ್ಲಿ ಸುಮಾರು 42 ಲಕ್ಷ ವರ್ಕರ್ಸ್ ಇದ್ದಾರೆ. ಈ ನಮ್ಮ ವೆಲ್ಫೇರ್ ಬೋರ್ಡ್ ನಲ್ಲಿ ನಮ್ಮ ರಿಸಿಟ್ಸ್ ಗಿಂತ ಜಾಸ್ತಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. 2022ನೇ ಇಸ್ವಿನಲ್ಲಿ ಬೋರ್ಡ್ ತೀರ್ಮಾನ ತಗೊಂಡು ಇದು ಹೆಚ್ಚಾಗಬೇಕಂತ ಹೇಳಿ ಬೋರ್ಡ್ ನಿರ್ಣಯ ಮುಖಾಂತರ ಇವತ್ತು ಈ ಬಿಲ್ ಅನ್ನ ನಾವು ಪ್ರಸ್ತಾವನೆ ಮಾಡ್ತಾ ಇದೀವಿ. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಲ್ಯಾಕ್ಸ್, ಸುಮಾರು 52 ಲಕ್ಷ ಎಂಪ್ಲಾಯೀಸ್ ಇದ್ದಾರೆ. ಇದರಲ್ಲಿ ವರ್ಕರ್ ಕಾಂಟ್ರಿಬ್ಯೂಷನ್ 50 rupees ಆಗುತ್ತೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 100 rupees ಆಗುತ್ತೆ, ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ 50 rupees ಆಗುತ್ತೆ. ಈ ರೀತಿಯಾಗಿ ನಾವು ಎಕ್ಸಿಸ್ಟಿಂಗ್ ನಲ್ಲಿ 20-40-20 ನಲ್ಲಿ ಹೋದಾಗ ನಮ್ಮ ಕಾಂಟ್ರಿಬ್ಯೂಷನ್ ಏನಿರ್ತಿತ್ತು, ಎಕ್ಸಿಸ್ಟಿಂಗ್ ಕಾಂಟ್ರಿಬ್ಯೂಷನ್ ರೇಷಿಯೋ ನೋಡಿದಾಗ 20-40-20ಗೂ ಈಗ ನಾವು ನೋಡಿದ್ರೆ ನಮಗೆ 42 crore rupees ಅವಾಗ ನಮಗೆ ಟೋಟಲ್ ಕಲೆಕ್ಷನ್ ಆಗ್ತಾ ಇತ್ತು. ಈ ಬಾರಿ 50-100-58 ರೇಷಿಯೋನಲ್ಲಿ ಹೋದ್ರೆ ನಮಗೆ 105 ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ. ಇದನ್ನ ಉದ್ದೇಶ ಇಷ್ಟೇ, ಎಲ್ಲಾ ಶಾಸಕರ ಕಡೆಯಿಂದ ಬಹಳಷ್ಟು ಒತ್ತಡ, ಕಮ್ಯುನಿಟಿ ಹಾಲ್ಗಳು ಆಗ್ಬೇಕೆಂಬುದು ಒಂದು ಕಮ್ಯುನಿಟಿ ಹಾಲ್ ಆಗ್ಬೇಕೆಂಬುದು ಒತ್ತಡ ಇದೆ. ಹಂಗಾಗಿ ಎಜುಕೇಶನ್ ಅಸಿಸ್ಟೆನ್ಸ್ ಏನು ಚಿಲ್ಡ್ರನ್ ಕೊಡ್ತಾ ಇದೀವಿ ಅದು ಜಾಸ್ತಿ ಆಗಿದೆ. ಮೊದಲು 1 child ಕೊಡ್ತಾ ಇದೀವಿ, 2 child ಕೊಡಬೇಕಂತಕ್ಕಂಥ ನಿರ್ಣಯ ಆಗಿದೆ. ಮೆಡಿಕಲ್ ಅಸಿಸ್ಟೆನ್ಸ್ ಆಗಿರ್ಬೋದು, ಮೆಡಿಕಲ್ ಮೆಟರ್ನಿಟಿ ಬೆನಿಫಿಟ್ ಆಗಿರ್ಬೋದು, ಆಕ್ಸಿಡೆಂಟ್ ಬೆನಿಫಿಟ್ಸ್ ಆಗಿರ್ಬೋದು, ಫ್ಯೂನರಲ್ ಅಸಿಸ್ಟೆನ್ಸ್ ಆಗಿರ್ಬೋದು, ಆನ್ಯುವಲ್ ಮೆಡಿಕಲ್ ಕ್ಯಾಂಪ್ಸ್ ಆಗಿರ್ಬೋದು, ಆನ್ಯುವಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗ್ಬೋದು, ಇಂಥ ಹಲವಾರು ಆಕ್ಟಿವಿಟೀಸ್ ಗಳನ್ನ ನಾವು ಮಾಡ್ತಾ ಇದ್ವಿ. ಹಂಗಾಗಿ ನಮ್ಗೆ ಆಗ್ತಕ್ಕಂಥ ರಿಸಿಟ್ಸ್ ಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ. ವಿಶೇಷವಾಗಿ ನಮ್ಮ ಕಳೆದ 2 ವರ್ಷದ ರಿಸಿಟ್ಸ್ ಅನ್ನು ನಾವು ನೋಡ್ತಾ ಇದ್ರೆ 2023ನಲ್ಲಿ ನಮಗೆ ನಂಬರ್ ಆಫ್ ವರ್ಕರ್ಸ್ ಏನಿದ್ದಾರೆ ಅವರು ಸುಮಾರು 49 ಲಕ್ಷ ಜನ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದರಲ್ಲಿ ಕಾಂಟ್ರಿಬ್ಯೂಷನ್ ಕಲೆಕ್ಟೆಡ್ ಆಗಿರ್ತಕ್ಕಂಥದ್ದು 34 crores, ಇನ್ಕ್ಲೂಡಿಂಗ್ ಸ್ಟೇಟ್ ಎಲ್ಲ 3 ಕಡೆಯಿಂದ ಕಾಂಟ್ರಿಬ್ಯೂಷನ್ ಆಗಿರ್ತಕ್ಕಂಥದ್ದು. ನಂಬರ್ ಆಫ್ ಬೆನಿಫಿಷರಿ ಇದರಲ್ಲಿ ಕವರ್ಡ್ ಆಗಿರ್ತಕ್ಕಂದ್ರೆ ನಾವು ಬೆನಿಫಿಷರಿ ಕೂಡ ಕೊಟ್ಟಿರ್ತಕ್ಕಂಥದ್ದು 18,000 ಬೆನಿಫಿಷರಿ ಕೊಟ್ಟಿದ್ದೇವೆ. ಎಕ್ಸ್ಪೆಂಡಿಚರ್ ಸುಮಾರು 53 ಕೋಟಿ ಆಗಿದೆ. 24ನೇ ಸಾಲಿನಲ್ಲಿ ಕೂಡ 57 ಕೋಟಿ ಆಗಿದೆ. ಹಂಗಾಗಿ ನಮ್ಮ ರಿಸಿಟ್ಸ್ಗಿನ ಎಕ್ಸ್ಪೆಂಡಿಚರ್ ಜಾಸ್ತಿ ಇರೋದಕ್ಕಾಗಿ ಇದನ್ನ ನಾವು ಎನ್ಹಾನ್ಸ್ ಮಾಡ್ಬೇಕಂತ ಹೇಳಿ ಈ ಬಿಲ್ ತಮ್ಮಲ್ಲಿ ತಂದಿದ್ದೀವಿ. ದಯಮಾಡಿ ಇದಕ್ಕೆ ತಾವು ಅಪ್ರೂವಲ್ ಮಾಡಿಕೊಡ್ಬೇಕಂತ ತಮ್ಮ ಎಲ್ಲಾ ಸದನಕ್ಕೆ ಮನವಿ ಮಾಡಿ ಕೇಳ್ಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಮಾತಾಡ್ತೀರಾ? 2ನೇ ಮತ್ತು ಸಭಾಧ್ಯಕ್ಷರೇ, ಹೇಳಿ. ಇದು ಸನ್ಮಾನ್ಯ ಸಚಿವರು ಉತ್ತಮ ಆರ್ಗನೈಸ್ ಸೆಕ್ಟರ್ಗೆ ತಂದಿರುವಂತದ್ದು. ಇದು
ಕರ್ನಾಟಕ ಲೇಬರ್ ಇಲ್ಲ ನಿಮ್ ಜಲ್ದಿ ನಾವೇನು ಮಾತಾಡ್ಬೇಕು ಅಂತ ಏನ್ ಮಾತಾಡಕ್ ಹೋಗಲ್ಲ ಅಲ್ಲ, ಏನ್ ವಿರೋಧ ಏನಿಲ್ಲ ಸರ್. ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ ಆಕ್ಟ್ ಇದು ಆರ್ಗನೈಸ್ ಸೆಕ್ಟರ್ದು ಏನೊಂದು PF ಮತ್ತು ESI ಎಲ್ಲ ಈಗಾಗಲೇ ಅವ್ರಿಗೆ ವ್ಯವಸ್ಥೆ ಇದೆ, ಈಗ ಆಲ್ರೆಡಿ ಪ್ರೊವಿಷನ್ ಇದೆ. ಇದನ್ನೇನ್ ತಗೊಂಡು ಕಲೆಕ್ಷನ್ ಮಾಡಿಕೊಂಡು ಯಾರಿಂದ ಪಡ್ಕೊಂಡು ಯಾರಿಗೆ ಕೊಡ್ತಿದ್ದಾರೆ ಹೇಳಿದ್ರು, ಏನೇನೋ ಯೋಜನೆಗಳು, ಸ್ಟೂಡೆಂಟ್ ಸ್ಕಾಲರ್ಶಿಪ್, ಆರೋಗ್ಯ ಶಿಬಿರ, ಇನ್ನೊಂದು ಮತ್ತೊಂದು, ಅಲ್ಲೇ ಏನು ಕಲ್ಯಾಣ ಮಂಟಪಗಳು, ಏನು ಕಮ್ಯುನಿಟಿ ಹಾಲ್ಗಳು ಕಟ್ತೀವಿ ಅಂತ. ಈಗಲೇ ಕಮ್ಯುನಿಟಿ ಹಾಲ್ಗಳು ಎಲ್ಲೆಲ್ಲಿ ಯಾರೇನೇನಿದೆ ಅಂತ, ಯಾವ ಕಮ್ಯುನಿಟಿ ಹಾಲ್ಗಳು ಕಟ್ಟಿರೋದು, ಯಾವ ಪರಿಸ್ಥಿತಿಯಲ್ಲಿ ಏನೇನು ಆಗ್ತಿದೆ ಎಲ್ಲವೂ ನಿರ್ವಹಣೆ. ಈ ಫಂಡ್ ಅನ್ನ ಏನಾರು ಒಂದು, ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಲೇಬರ್ ಮಿನಿಸ್ಟ್ರೇ ಮಾಡ್ತಾ ಬಂದಿದ್ದೀರ. ಪಾಪ ಅವ್ರ ಲೇಬರ್ನಲ್ಲೇ 2017ರಲ್ಲೂ ಏನ್ ತಿದ್ದುಪಡಿ ತಂದಿದ್ದಾರೆ, ತಿರ್ಗಾ ಲೇಬರ್ನಲ್ಲೇ ಕೊಡ್ತಾ ಇದ್ದಾರೆ. ಪಾಪ ಈ ಲೇಬರ್ ಇದರಲ್ಲಿ ಏನೊಂದು ಪ್ರಗತಿ ಪರವಾಗಿ ಅನ್ಆರ್ಗನೈಸ್ ಸೆಕ್ಟರ್ ಏನು ಸರ್, ಅನ್ಆರ್ಗನೈಸ್ಡ್ ಪ್ರಗತಿಪರ ಮಿನಿಸ್ಟ್ರು ಹಂಗಂತ ನಾವ್ ಹೇಳಕ್ಕಾಗತ್ತ, ಲೇಬರ್ ಮಿನಿಸ್ಟರ್. ಆದ್ರೆ ಅವ್ರಿಗೆ ಅದರಲ್ಲೇ ಪಾಪ ಎಕ್ಸ್ಪರ್ಟೈಸ್ ಜಾಸ್ತಿ ಕೊಡಿಸ್ತಾ ಇದ್ದೀರಾ ಸರ್. ಪಾಪ ನಮ್ಮ ಸ್ನೇಹಿತರಿಗೆ ಬೇರೆ ಕಡೆ ಅವಕಾಶ ಮಾಡಿಕೊಡಿ. ಏನೋ ಅವ್ರು ಕೇಳ್ಕೊಂಡು ನೀವು ಕೊಟ್ಕೊಳ್ಳಿ ಸರ್. ಲೇಬರ್ ವಿಚಾರಕ್ಕೆ ಈಗ ನಮ್ಮ ಸಭಾಧ್ಯಕ್ಷರಿಗೆ ಅವ್ರಿಗೆ ಟೈಮಿನ ಅಭಾವ. ಏನೊಂದು ಕಲೆಕ್ಷನ್ ಮಾಡಬೇಕು, ಒಳ್ಳೇದ್ ಮಾಡಬೇಕು ಅಂತ ಪಾಪ ನಮ್ಮ ಸಂತೋಷ್ ಲಾಡ್ ಅವ್ರಿಗಿದೆ ಈ ಸರ್ಕಾರದಲ್ಲಿ. ಆದ್ರೆ ಉದ್ದೇಶ ಏನು, ಕಲೆಕ್ಷನ್ ಆಗ್ತಿರುವಂತದ್ದು ನನಗೇನು ಉದ್ದೇಶ ಯಾವುದು ಈಡೇರುವಂತದ್ದು ಏನಿಲ್ಲ. ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇನ್ನೊಂದು ಹೆಚ್ಚಿನ ರೀತಿ ಅನ್ಆರ್ಗನೈಸ್ ಸೆಕ್ಟರ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬೇರೇನ್ ಮಾಡಬೇಕಿದ್ರು ಮಾಡಿ. ಇಲ್ಲೇನ್ ತಗೊಂಡೋಗಿ ಸರ್, ಇಟ್ ಈಸ್ ಎ ಫುಲ್ ಟೈಮ್ ಎಕ್ಸೈಸ್. ಟು ಬಿ ವೆರಿ ಫ್ರಾಂಕ್ ವಿತ್ ಯು, ಇಟ್ ಈಸ್ ನಾಟ್ ವೆರಿ ವೆಲ್ ಸ್ಟ್ರಕ್ಚರ್ಡ್. ಸುಮ್ಮನೆ ಏನೋ ನೀವು ಮಾಡಬೇಕು, ಯಾವುದು ಉದ್ದೇಶ ಈಡೇರೋಲ್ಲ, ನಿಮ್ ಸದುದ್ದೇಶ ಇದೆ. ಬಟ್ ಇಲ್ಲೇನು ನನ್ನ ಪ್ರಕಾರ ಇಷ್ಟೇನು ನೀವು ಪ್ರಯತ್ನ ಮಾಡ್ತಿದ್ದೀರಾ, ಪ್ರಾಬ್ಲಿ ಇದುವರೆಗೂ ಇಂಪ್ಯಾಕ್ಟ್ ಏನ್ ನೀವು ಮಾಡಿರುವಂತ 42 ಕೋಟಿ ಮೊದಲಿನ ಬಜೆಟ್ ಅಲ್ಲಿ 42 ಕೋಟಿಯಲ್ಲಿ ಏನನ್ನು ಸಾಧಿಸಿದ್ದೀರಾ ಹೇಳಿ ನಮ್ಗೆ. ಯಾಕೆಂದ್ರೆ ಮೊದಲು 42 ಕೋಟಿ ರೆವಿನ್ಯೂ ಬರ್ತಿತ್ತು ಇದಕ್ಕೆ ಕಲೆಕ್ಷನ್ ಅಲ್ಲಿ ಅಂತ ಹೇಳಿದ್ರಿ. ಆ 42 ಕೋಟಿನಲ್ಲಿ ಏನ್ ಇಂಪ್ಯಾಕ್ಟ್ ಆಗಿದೆ ಹೇಳಿ. ಈಗ 105 ಕೋಟಿ ತಗೊಂಡು ಇನ್ನೇನು ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಏನಂತ ನನ್ಗೆ ಗೊತ್ತಿಲ್ಲ. ಪ್ರಾಬ್ಲಿ ಇಟ್ಸ್ ಎ ಫುಲ್ ಟೈಮ್ ಎಕ್ಸೈಸ್ ಏನ್ ಮಾಡ್ತಿದ್ದೀರಾ ಸದನಕ್ಕೆ ನಿಮ್ಗೆ ಡ್ಯೂ ಕೋರ್ಸ್ ಗೊತ್ತಾಗುತ್ತೆ ಅವ್ರು ಏನೇನು ಮಾಡ್ತಾ ಇದಾರೆ ಅಂತ ಹೇಳಿ. ಈ ಡೂಯಿಂಗ್ ಸಮ್ ಗುಡ್ ಜಾಬ್, ಹಿ ಹ್ಯಾಸ್ ಗುಡ್ ಪ್ಲಾನ್ಸ್, ಡಾರ್ಮಿಟರೀಸ್ ಮಾಡಬೇಕು, ಇದು ಮಾಡಬೇಕು, ಬಹಳ ಹಿ ಹ್ಯಾಸ್ ಗಾಟ್ ಲಾಟ್ ಆಫ್ ಐಡಿಯಾಸ್, ಪ್ಲಾನ್ಸ್ ಗೊತ್ತಿದೆ. ಅವ್ರು ಇಂಡಸ್ಟ್ರಿನೂ ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ, ನೋಸ್ ಬೋತ್ ದ ಥಿಂಗ್ಸ್. ಕೆಟ್ಟದ್ದು ಹೇಳಿದ್ರು ಸರ್ ಈಗ ಅವ್ರ ಬಗ್ಗೆ. ಅಲ್ಲ ನೀವು ಹೇಳಲಿಲ್ಲ ಅಂತ ಈಗ ಹಿಂದಿನ ಸಾರಿ ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಗಿ ನಾವೇ ಎಲ್ಲ ಸಲಹೆ ಕೊಟ್ಟಿದ್ವಿ. ಹೀಗೆ ಫಂಡ್ ಜಾಸ್ತಿ ಮಾಡ್ಕೊಳ್ಳಿ, ಅವರಿಗೆ ಆ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಜಾಸ್ತಿ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಿಂದ ಅವರಿಗೆ ಅವಕಾಶ ಮಾಡಿಕೊಡಿ. ಎಲ್ಲ ಬಡವರು ದುಡಿಯುವಂತವ್ರು ಅವ್ರಿಗೆ ಆಗ್ಲಿ ಅಂತ. ಶೈಲೇಂದ್ರ ಪಾಯಿಂಟ್ ಇದ್ರೆ ಹೇಳಿ. ಪಾಯಿಂಟ್ ಇದೆ ಸರ್, ಹೇಳಿ. ನಾನು ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕನು, ಬೀದರ್ ಜಿಲ್ಲಾ ಲೇಬರ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷನು ಇದ್ದು 18 ವರ್ಷ ಹಿಡಿದು. ಈ ಮಾನ್ಯ ಸಚಿವರೇನು ವಿಧೇಯಕ ತಂದಿದ್ದಾರೆ ತಿದ್ದುಪಡಿ, ಕೆಲವು ಬದಲಾವಣೆಗಳು ಅಲ್ಪ ಬದಲಾವಣೆ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಅಷ್ಟೇ. ಅದರಲ್ಲಿ ಕೆಲವು ಹೆರಿಗೆದು ಏನು ಲೇಬರ್ಸ್ ಹೆರಿಗೆ, ಅವ್ರ ಮಕ್ಕಳು ಆಗ್ಲಿ, ಆ ಲೇಬರ್ಸ್ ಮಿಸಸ್ ಆಗ್ಲಿ, ಹೆರಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ಬೇಕು ಸರ್. ಮತ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನ್ ಕೊಡ್ತಾ ಇದಾರೆ ಸ್ಕಾಲರ್ಶಿಪ್, ಅದು ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು. ಮತ್ತೇನು ಹೆಜಾರ್ಡಿಯಸ್ ಡ್ಯೂಟಿ ಮಾಡ್ತಾರೆ ಇಂಡಸ್ಟ್ರಿಯಲ್ ಸೆಕ್ಟರ್ ನಲ್ಲಿ ಲೇಬರ್ಸ್, ಅಲ್ಲಿ PF EPF ಆ ಇಂಡಸ್ಟ್ರಿದವ್ರು ಕಟ್ತಾ ಇಲ್ಲ ಸರ್. ನಮ್ಮಲ್ಲಿ ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಸುಮಾರು 1600 ಎಕರೆಯಲ್ಲಿ ಇಂಡಸ್ಟ್ರಿ ಇದೆ. ಅಲ್ಲಿ ಶೈಲೇಂದ್ರ ಅವರೇ, ಆರ್ಗನೈಸ್ ಸೆಕ್ಟರ್ ವೆಲ್ಫೇರ್ ಇದೆಲ್ಲ, ಆರ್ಗನೈಸ್ ಸೆಕ್ಟರ್ ಲೇಬರ್ ಇದನ್ನು ಕಲ್ ನೀವೇ ಮಿನಿಸ್ಟ್ರಿ ಇನ್ ದ ಇಂಟ್ರೆಸ್ಟ್ ಆಫ್ ಲೇಬರ್ ಐ ಆಮ್ ಟೆಲ್ಲಿಂಗ್ ಅಲ್ಲ ಅದಕ್ಕೆ ಫ್ಯಾಮಿಲೀಸ್. ಮಿನಿಸ್ಟರ್ ಒನ್ ಮೋರ್, ಈಗ ಇನ್ನೊಂದು ಸಬ್ಮಿಷನ್, ಒಂದು ಕ್ಲಾರಿಫಿಕೇಶನ್ ಕೂಡ. ಈ ನಮ್ಮ ಚಿನ್ನ ಮತ್ತು ಬೆಳ್ಳಿಯ ಕುಲಕಸಬುಕಾರ ಇದ್ದಾರಲ್ಲ, ಅವರು ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ ಇದ್ರಾಗ ಬರಲ್ಲ. ಅವ್ರು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರ್ತಾರೆ. ಯಾವುದು ಅವ್ರು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರ್ತಾರೆ, ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಅವರ ಒಂದು ಕೇರ್ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ನೀವು ಅವಕಾಶ ಕೊಟ್ಟು ಅನ್ಆರ್ಗನೈಸ್ ಬಗ್ಗೆ ಮಾತನಾಡ್ತೀನಿ, ಮುಗಿಲಿ. ಅದಾದ್ಮೇಲೆ ಟು ಕನ್ಕ್ಲೂಡ್ ಐ ಸ್ಪೀಕ್ ಅಬೌಟ್ ಅನ್ಆರ್ಗನೈಸ್ ಸೆಕ್ಟರ್. ಈಗ ಹೇಳಿ ಹಾಗಾದ್ರೆ. ಅಲ್ಲ, ಈಗ ಅಶ್ವಥ್ ನಾರಾಯಣ ಅವರು ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಈಗ ನಮ್ಮ ಸ್ನೇಹಿತರು ಶೈಲೇಂದ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ಏನಿದೆ,
ಈ ಬಾರಿ ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು 25 ಸೆಕ್ಟರ್ಗಳನ್ನ ನೀವೇನು ಸಣ್ಣ ಸಣ್ಣ ಕಸುಬು ಮಾಡ್ತಕ್ಕಂಥ ಅಲೆಮಾರಿ ಜನಾಂಗ ಇರ್ಬೋದು, ಈ ಹಮಾಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಬೀದಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥ ಇರ್ಬೋದು, ಚಿಂದಿ ಆಗಿರ್ಬೋದು, ಗೋಲ್ಡ್ ಇದಾರೆ ಡ್ರೈವರ್ಸ್ ಎಲ್ಲರೂ, ಅದು ಬೇರೆ. ಅದು 25 ಸೆಕ್ಟರ್ಗಳಿಗೆ ಕೂತ್ಕೊಳ್ಳಿ, ಹೇಳ್ತೇನೆ ನಿಮಿಷ. 25 ಸೆಕ್ಟರ್ಗಳಿಗೆ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅಪ್ಪಣೆ ಮೇರೆಗೆ ಇವತ್ತು ಅವರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅನ್ನ ಮಾಡಿದ್ದೀವಿ, ಪ್ರಾರಂಭ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೂಡ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಸುಮಾರು ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು, ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು, ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ಅಲೈಡ್ ವರ್ಕರ್ಸ್ ಅಂತ ನಾವು ಹೇಳ್ತೀವಿ, ಅವರೆಲ್ಲರೂ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಬರ್ತಾರೆ. ಪಂಚರ್ ಹಾಕೋರ್ ಇರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಲಾಜಿಸ್ಟಿಕ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ವಾಷರ್ ಮ್ಯಾನ್ ಇರ್ಬೋದು, ವಾಚ್ಮೆನ್ ಇರ್ಬೋದು, ಈ ತರ ಹಲವಾರು ಲಾಜಿಸ್ಟಿಕ್ಸ್ ನಲ್ಲಿ ಏನ್ ಕೆಲಸ ಮಾಡ್ತಾರೆ, ಡ್ರೈವರ್ಸ್ ಇರ್ಬೋದು, ಕ್ಲೀನರ್ ಇರ್ಬೋದು, ಇವರೆಲ್ಲರೂ ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರ ಒಂದು ಆಶೀರ್ವಾದದಿಂದ ಅದರ ಜೊತೆಯಾಗಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ರಾಮಲಿಂಗಯ್ಯ ಸಾಹೇಬರು ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರ ಸಹಕಾರದಿಂದ ನಮಗೆ ಅನ್ಆರ್ಗನೈಸ್ ಬೋರ್ಡ್ ಆಗಿದೆ. ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಈ ಒಂದು ಸುಮಾರು 20 ರಿಂದ 25 ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ. ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥ 25 ಸೆಕ್ಟರ್ಗಳಿಂದ ಬಹಳಷ್ಟು ಸೆಕ್ಟರ್ಗಳಿದಾವೆ. ಮೊದಲನೇ ಬಾರಿಗೆ ಒಂದು 25 ಸೆಕ್ಟರ್ ಇರುತ್ತನ್ನ ಗುರುತಿಸಿ ಅವರಿಗೆ ನಾವು ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳನ್ನ ಮಾಡಿದೀವಿ. ಈ ಬಿಲ್ ಇರ್ತಕ್ಕಂಥದ್ದು ವೆಲ್ಫೇರ್ ಫಂಡ್. ಯಾರು ಅಶ್ವಥ್ ನಾರಾಯಣ ಅವರು ಹೇಳ್ದಂಗೆ ಇದರಲ್ಲಿ ಜಾಸ್ತಿ ಸ್ಕೋಪ್ ಇಲ್ಲ. ಬಿಕಾಸ್ ಆನೆಸ್ಟ್ಲಿ ಇಫ್ ಯು ಆಸ್ಕ್ ಮೀ, ದರ್ ಇಸ್ ಅ ಲಿಮಿಟೇಷನ್ ಹಿಯರ್. ದಿಸ್ ಇಸ್ ಅ ರೆಗ್ಯುಲರ್ ಪ್ರಾಕ್ಟೀಸ್. ಇದೇನಾಗುತ್ತೆ, ಆರ್ಗನೈಸ್ ಸೆಕ್ಟರ್ ನಲ್ಲಿ ಸುಮಾರು ಒಂದು ಜಿಲ್ಲೆಗೆ 1.5 ಲಕ್ಷ ಜನ ಎಂಪ್ಲಾಯ್ಸ್ ಇದ್ದಾರೆ. ಅವರಿಗಾದಂತ ಕಮ್ಯುನಿಟಿ ಹಾಲ್ ಬೇಕಂತೇಳಿ ಎಲ್ಲ ಸದಸ್ಯರು ಕೇಳ್ತಾರೆ. ದಟ್ಸ್ ಐ ಆಮ್ ಲ್ಯಾಕ್ ಆಫ್ ಫಂಡ್, ಓನ್ಲಿ ಇದರಲ್ಲೇ ನಾನು ದುಡ್ಡು ಕೊಡಬಹುದು. ಒಂದು ಎರಡನೇದು, ಮುಂದೆ ಒಂದು ಪ್ಲಾನ್ ಇದೆ, ಬಟ್ ರೈಟ್ ನೌ ಐ ವಾಂಟ್ ರಿಯಲಿ ಇವ್ಯಾಲ್ಯುಯೇಟ್ ದಟ್ ಪ್ಲಾನ್ ವೆದರ್ ಇಸ್ ರಿಯಲಿ ಗೋಯಿಂಗ್ ಟು ಹ್ಯಾಪನ್ ಆರ್ ನಾಟ್ ಅಂತ ಯೋಚನೆ ಮಾಡಿ ಮುಂದೆ ನಾನು ಸದನದ ಗಮನಕ್ಕೆ ತಂದು ಅದು ಮಾಡ್ಬೇಕಂತಿದ್ದೀನಿ. ಬಟ್ ಆಸ್ ಆಫ್ ನೌ this bill is very relevant. Why I am asking more money is the reason is because the receipts what I am getting, my expenditure is more than the receipts. That's why I am getting this bill, sir. ಓಕೆ. ಈಗ ವಿಧೇಯಕವನ್ನು ಕಂಡ ಅಧ್ಯಕ್ಷರು ಒಂದೇ ಅಧ್ಯಕ್ಷರೇ ಈಗ ಶಾಸಕರು ಬಗ್ಗೆನೂ ಕೇಳಿದಾಗ ನಾನು ಕೂಡ ಕಾರ್ಮಿಕ ನಾಯಕನಾಗಿ ಮೈಕೋದಲ್ಲಿ ಕೆಲಸ ಮಾಡೋದು. ಸಂತೋಷ. ಏನಾಗಿದೆ, ಏನು ಆರ್ಗನೈಸ್ ಸೆಕ್ಟರ್ ಏನಿದೆ ಇವತ್ತು ESI ಹಾಸ್ಪಿಟ್ಲು ಅಪ್ಗ್ರೇಡ್ ಆಗಬೇಕದು. ಸುಮಾರು ಯಾವುದೇ ESI ಹಾಸ್ಪಿಟ್ಲಿಗೆ ಹೋದ್ರೆ ಅಪ್ಗ್ರೇಡ್ ಆಗಿರಲ್ಲ. ಏನೇದು ಎಂಪ್ಲಾಯೀಸ್ಗೆ ಏನೇನು ಹಾಸ್ಪಿಟಲೈಸೇಷನ್ ಕೊಡ್ತಾರೆ, ಪೂರ್ಣ ಪ್ರಮಾಣದಲ್ಲಿ ಚಿಕಿತ್ಸೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ಕಂಪ್ನಿಯಿಂದ ಒಂದ್ ನಿಮಿಷ ಇದ್ರ ಬಗ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಸಂಬಂಧಪಟ್ಟ ಈಗ ಕಾರ್ಮಿಕರಿಗೆ ಮ್ಯಾನೇಜ್ಮೆಂಟ್ಗೆ ಗಲಾಟೆ ಆಗಲಾಗುತ್ತೆ. ಎನ್ಕ್ವೈರಿ ಪ್ರೋಸೆಸ್ ಏನಿದೆ, ಎನ್ಕ್ವೈರಿ ಪ್ರೋಸೆಸ್ ಲೇಬರ್ ಕಮಿಷನ್ ಬಹಳ ಲಾಂಗ್ ಆಗ್ತಾ ಹೋದ್ರೆ ಸಸ್ಪೆಂಡ್ಗಳು ಮಾಡ್ತಾರೆ, ಎನ್ಕ್ವೈರೀಸ್ಗಳು ಮಾಡ್ತಾರೆ, ಡಿಸ್ಮಿಸ್ಗಳು ಮಾಡ್ತಾರೆ. ದಯಮಾಟ್ಟು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಆಗ್ಬೇಕು. ಒಬ್ಬ ಎಂಪ್ಲಾಯೀಸ್ ಮೇಲೆ ಎನ್ಕ್ವೈರಿ ಮಾಡಿದ್ರೆ ದಯಮಾಡಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಮಾಡಬೇಕು, ಬೇರೆ ಮಾಡಬೇಕು. ಇಲ್ಲ ಅವ್ರು ಆಚೆ ಇರ್ತಾರೆ, ಸಸ್ಪೆಂಡ್ಗಳು ಮಾಡ್ತಾರೆ ಅವ್ರನ್ನ. ಈ ಯಾರ್ಯಾರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸಚಿವರಿಗೆ ನಿಮ್ಮ ಮೂಲಕ, ಯಾವ್ಯಾವ್ದು ಕಾರ್ಮಿಕ ಇಲಾಖೆಯಲ್ಲಿ ಕೇಸ್ ಇದೆ ಇಮಿಡಿಯೇಟ್ ಆಗಿ ಸರ್ಕಾರ ವಾಪಸ್ ತಗೋಬೇಕು, ಆ ಮ್ಯಾನೇಜ್ಮೆಂಟ್ ವಾಪಸ್ ತಗೋಬೇಕು. ಅವ್ರಿಗೆ ದಯಮಾಡಿ ಸಸ್ಪೆಂಡ್ ಮಾಡಿ ಆಚೆ ಇದ್ದಾರೆ. ದಯಮಾಡಿ ಮ್ಯಾನೇಜ್ಮೆಂಟ್ಗೆ ಮೂರ್ತಿ ಆರ್ಗನೈಸ್ ಸೆಕ್ಟರ್ಗೆ ಯೋಚನೆ ಮಾಡಿದ್ರೆ ಸರಿ ಇದೆ ಸರ್, ಸ್ವಾಗತ ಮಾಡ್ತೀನಿ. ಆದ್ರೆ ಅನಾರ್ಗನೈಸ್ ಸೆಕ್ಟರ್ ಬಗ್ಗೆ ಯೋಚನೆ ಮಾಡಿದಿರಿ, 24-25 ಬಗ್ಗೆ ಹೇಳಿದ್ರಿ ಯಾವ್ದಾದ್ರು ಸೇರ್ಕೊಂಡಿದೆ ಅಂತ ಹೇಳಿ. ಅದರೊಳಗಡೆ ಇನ್ನೊಂದು ಅಡಿಷನ್ ಸೇರ್ಬೇಕಾಗಿರೋದು ಮಾತ್ರ ನಿಮ್ಗೆ ಗಮನಕ್ಕೆ ತರ್ತೀನಿ. ಯಾರ್ಯಾರು ಅಡಿಗೆ ಕಾರ್ಮಿಕರಿದ್ದಾರೆ, ಅಡಿಗೆ ಕಾರ್ಮಿಕರಿಗೆ ನಾವು ರಕ್ಷಣೆ ಕೊಡದೆ ಹೋದ್ರೆ, ಯಾಕಂದ್ರೆ ಅಡಿಗೆ ಕಾರ್ಮಿಕರು ಎಲ್ಲರೂ ಬರ್ತಾರೆ. ಎಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ, ಸಾಮಾನ್ಯ ಪೆಂಡಲ್ ವರ್ಕರ್ಸ್ ಕೂಡ ಇದ್ದಾರೆ, ಮೈಕ್ನವರು ಅಡಿಗೆ ವಿಶೇಷವಾಗಿ ಅಡಿಗೆದನ್ನ ನೀವು ತಗೊಳ್ಳೇ